ನಿಮ್ಮಲ್ಲೂ ರಾಹುಲ್ ಇದ್ದಾರಾ ಸರ್? ರಾಹುಲ್ ಇದ್ದಾರಾ ನಿಮ್ಮಲ್ಲಿ? ಮಿರ್ಚಿ ಕೊಡಪ್ಪ ಇಲ್ಲಿ. ರಜಾ ಮಿರ್ಚಿ ಕೊಡಪ್ಪ. ಯಾರೂ ಮಾಡ್ತಿದ್ದಲ್ಲ ಈ ಬ್ರೆಡ್ ಆಮ್ಲೆಟ್. 40 ವರ್ಷ ಆಯ್ತು ನಾನು ಈ ಬ್ರೆಡ್ ಆಮ್ಲೆಟ್ ಸ್ಟಾರ್ಟ್ ಮಾಡಿ. ಪರಿಚಯಿಸಿದ್ದೆ ನಾನು ಈ ಬ್ರೆಡ್ ದಾವಣಗೆರೆಗೆ ಪರಿಚಯಿಸಿದ್ದೆ ನಾನು ಬ್ರೆಡ್ ಆಮ್ಲೆಟ್. ಯಾರೂ ಮಾಡ್ತಿದ್ದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ 500 ವರ್ಷ ಆಗ್ಬಿಡುತ್ತೆ. ಮಾತಾಡೋಕ್ಕೂ ಆಗಲ್ಲ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ದಾವಣಗೆರೆಯಲ್ಲೇ ಮತ್ತೊಂದು ಎಪಿಸೋಡ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಬ್ರೆಡ್ ಆಮ್ಲೆಟ್ ಸೊ ಅದ್ಭುತವಾಗಿರುತ್ತಂತೆ. ಜೊತೆಗೆ ದಾವಣಗೆರೆಗೆ ಇವರೇ ಪರಿಚಯ ಮಾಡಿದ್ದಂತೆ ಬ್ರೆಡ್ ಆಮ್ಲೆಟ್ನ. ಸೊ ಆಮ್ಲೆಟ್ ಸುರೇಶ್ ಅಂತಲೇ ಪರಿಚಯ ಪ್ರತಿಯೊಬ್ಬರಿಗೂ. ಗಾಡಿಗೆ ಯಾವುದೇ ರೀತಿ ಹೆಸರಿಲ್ಲ, ಜನನೇ ಪ್ರೀತಿಯಿಂದ ಆಮ್ಲೆಟ್ ಸುರೇಶ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಬ್ರೆಡ್ ಆಮ್ಲೆಟ್ ಸುರೇಶ್ ಅಂದರೆ ಪ್ರಖ್ಯಾತಿ ಅಂತಲೇ ಹೇಳ್ಬೋದು. ಎಗ್ ರೈಸು ಸಿಗುತ್ತೆ, ಎಗ್ ರೈಸ್ ಜೊತೆಗೆ ಬುರ್ಜಿ ಸಿಗುತ್ತೆ, ಸ್ಯಾಂಡ್ವಿಚ್ ಸಿಗುತ್ತೆ, ತುಂಬ ಆಪ್ಷನ್ ಇದೆ. ಸೊ ನೀವು ಯಾವುದನ್ನು ಬೇಕಾದ್ರೂ ಟ್ರೈ ಮಾಡ್ಬೋದು. ದಾವಣಗೆರೆಯಲ್ಲಿ ಗುಂಡಿ ಸರ್ಕಲ್ ಅಂತ ಇದೆ. ಗುಂಡಿ ಸರ್ಕಲಲ್ಲಿ ಫುಡ್ ಸ್ಟ್ರೀಟ್ ಮಾಡಿದ್ದಾರೆ. ಇವತ್ತಿಂದ ಹೊಸದಾಗಿ ಹೆಸರಿಟ್ಟಿದ್ದಾರಂತೆ ಫುಡ್ ಸ್ಟ್ರೀಟ್ ಅಂತ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಬ್ರೆಡ್ ಆಮ್ಲೆಟ್ ಕೊಡಿಸ್ತೀನಿ, ಬನ್ನಿ. ಇಲ್ಲ ಸರ್, ಎಲ್ಲ ನಾವು 40 ವರ್ಷ ಆಯ್ತು. ಬಟ್ ಇಷ್ಟು ಒಂದು ಹಂಚ್ ಇಟ್ಕೊಂಡು ಮಾಡಿರ್ಬೋದೇನೋ. ಬಟ್ ಈ ಥರ ಬೆಂಗಳೂರಿಗೆ ಮಾಡ್ರಿ ಅಂತದಾರೆ ನಮ್ಮ ಕಸ್ಟಮರ್ ಎಲ್ಲ. ಅಲ್ಲೆಲ್ಲ ಇದ್ದಾರೆ ನಮ್ಮ ಇಲ್ಲಿ ಎಲ್ಲ ಓದಿ ಇದು ಮಾಡಿದವರು ದೊಡ್ಡ ದೊಡ್ಡ ಆಫೀಸರ್ ಆಗ್ಯಾರೆ, ದೊಡ್ಡ ದೊಡ್ಡ ಡಾಕ್ಟರ್ ಆಗ್ಯಾರೆ. ಇದನ್ನು ಪರಿಚಯಿಸಿದ್ದೆ ನಾನು ಬ್ರೆಡ್ ಆಮ್ಲೆಟ್. 40 ವರ್ಷ ಆಯ್ತು ನೋಡಿ. ಹೌದಾ? 40 ವರ್ಷದಿಂದ ಇದು ಸ್ಟಾರ್ಟ್ ಮಾಡಿದ್ದೆ. ಇದು ಪರಿಚಯಿಸಿದ್ದೆ ನಾನು. ಹೌದಾ? ಬ್ರೆಡ್ ಆಮ್ಲೆಟ್ ಈಗ ಎಲ್ಲಿ ಬೇಕಲ್ಲಿ ಸಿಗ್ತವೆ, ಎಲ್ಲ ಕಡೆ ಸಿಗ್ತವೆ. ದಾವಣಗೆರೆಯಲ್ಲಿ ಪರಿಚಯ ಆಗಿದೆ ನಿಮ್ಮಿಂದ ಅನ್ಸುತ್ತೆ. ಇದು ಎಲ್ಲೂ ಇರಲ್ಲ ದಾವಣಗೆರೆ ಬ್ರೆಡ್ ಆಮ್ಲೆಟ್ ಅಂತಂದ್ರೆ ಅದೇ ಆಮ್ಲೆಟ್ ಸುರೇಶ್ ಅಂತಂದರೆ ಯಾರಿಗಾರ ಕೇಳ್ತೀನಿ. ಯಾರಿಗಾರ ಕೇಳಿದ್ರೆ ಬರೀ ಸುರೇಶ್ ಅಂತ ಗೊತ್ತಾಗಲ್ಲ. ಆಮ್ಲೆಟ್ ಸುರೇಶ್ ಎಷ್ಟು ಹೇಳಿದ್ರಿ ಬ್ರೆಡ್ ಆಮ್ಲೆಟ್ ನೀವು? ಹಾಂ ಸರ್. ಹಾಂ ತಗೋರಿ. ತೊಗೊಳ್ರಿ. ತೊಗೊಳ್ರಿ ನಿಮಗೆ ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸುರೇಶ್ ಅಂತೇಳಿ. ಸುರೇಶ್ ಅವರು. ಹಾಂ, ಬರೀ ಸುರೇಶ್ ಅಂದ್ರೆ ಗೊತ್ತಾಗಲ್ಲ ಸರ್. ಆಮ್ಲೆಟ್ ಸುರೇಶ್ ಅಂದ್ಬಿಟ್ರೆ ಎಲ್ಲ ದಾವಣಗೆರೆಗೆ ಯಾರಿಗಾರ ಕೇಳ್ರಿ ನೀವು. ಆಮ್ಲೆಟ್ ಸುರೇಶ್ ಅಂದರೆ ಅದೇ ಗೊತ್ತಾಗ್ತದೆ. ಓಕೆ. ಸುಮಾರು ನಾನೊಂದು 40 ವರ್ಷದಿಂದ ಈ ಬ್ರೆಡ್ ಆಮ್ಲೆಟನ್ನು ವೃತ್ತಿನ ಸ್ಟಾರ್ಟ್ ಮಾಡಿದ್ದೀನಿ. 40 ವರ್ಷ ಆಯಿತು ಸರ್? 40 ವರ್ಷ ಆಯ್ತು ಸರ್. ಇದೇ ಜಾಗದಲ್ಲಿ ಎಲ್ಲ
ಫಸ್ಟ್ ಸಿ ಜಿ ಹಾಸ್ಪಿಟ್ಲ್ ಎದುರುಗಡೆ ವಿಶ್ವೇಶ್ವರಯ್ಯ ಪಾರ್ಕ್, ಹಾಂ ಹಾಂ ಅಲ್ಲಿಂದ ಇಲ್ಲಿ ಗುಂಡಿ ಸರ್ಕಲಿಂದ ಇಲ್ಲಿ ಗುಂಡಿ ಸರ್ಕಲಿಂದ ಇಲ್ಲಿ ಶಿಫ್ಟ್ ಆಯ್ತು. ಹಾಂ ಅಂದರೆ ಬೆಳೀತಾ ನಗರ ಹೆಂಗೆ ಬೆಳೀತಾ ಹಂಗೆ ನಮಗೆ ಪಾಪ ಭಾಳ ಜನ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಹೆಚ್ಚಿನಾಗಿ ನಮ್ಮ SS ಮಲ್ಲಿಕಾರ್ಜುನ ಅವರು ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ. ಓಕೆ ಹಾಂ ಈಗ ಸೂಪರ್ ಸೂಪರ್. ಹಾಂ ಈಗ ಅದು ಬೇರೆ ಇವತ್ತು ಬೇರೆ ಫುಡ್ ಕೋರ್ಟ್ ಬೇರೆ ಉದ್ಘಾಟನೆ ಇದು ಮಾಡಿದ್ದಾರೆ, ಅದು ಬೇರೆ ಮಾಡಿಕೊಡ್ತಾ ಇದ್ದಾರೆ ಇವತ್ತು. ಫುಡ್ ಕೋರ್ಟ್ ಅಂತ ಹಾಂ ಇವತ್ತೇ ಉದ್ಘಾಟನೆ ಆಗಿದೆ. ಹಾಂ ಇವತ್ತೇ ಅಲ್ಲಿ ಎಂತ ಒಳ್ಳೆ ಟೈಮಿಗೆ ನಾವು ಕೂಡ ಬಂದಿದ್ದೀವಿ. ಇವತ್ತೇ ನೀವು ಒಳ್ಳೆ ಟೈಮ್ನ ಬಂದಿದ್ರಿ, ಮಧ್ಯಾಹ್ನ 1:30 ಆಯ್ತು. ಹಾಂ ಭಾಳ ನಮಗೆ ಭಾಳ ಒಂದು ಸಹಾಯ ಮಾಡಿದ್ದಾರೆ. ಓಕೆ ಸೂಪರ್ ಸೂಪರ್. ಅಂದ್ರೆ ದಾವಣಗೆರೆಗೆ ಬ್ರೆಡ್ ಆಮ್ಲೆಟ್ ಅಂತ ಪರಿಚಯ ಮಾಡಿದ್ದೇನೆ ಸರ್. 40 ವರ್ಷದಿಂದ ಯಾರು ಮಾಡ್ತಿದ್ದಲ್ಲ ಈ ಬ್ರೆಡ್ ಆಮ್ಲೆಟ್. 40 ವರ್ಷ ಆಯ್ತು ನಾನು ಈ ಬ್ರೆಡ್ ಆಮ್ಲೆಟ್ ಸ್ಟಾರ್ಟ್ ಮಾಡಿ. ಪರಿಚಯಿಸಿದ್ದೆ ನಾನು ಈ ಬ್ರೆಡ್ ದಾವಣಗೆರೆಗೆ ಪರಿಚಯಿಸಿದ್ದೆ ನಾನು ಬ್ರೆಡ್ ಆಮ್ಲೆಟ್. ಯಾರೂ ಮಾಡ್ತಿದ್ದಿಲ್ಲ. ಈಗ ಎಲ್ಬೇಕಲ್ಲಿ ಸಿಗ್ತವೆ, ನಮ್ಮಲ್ಲಿ ಬೆಳೆದ ಹುಡುಗರು, ನಮ್ಮಲ್ಲಿ ಕೆಲಸಕ್ಕಿದ್ದವರು ಅಲ್ಲಿ ಇಲ್ಲೆಲ್ಲ ಮಾಡ್ಕೊಂಡಿದ್ದಾರೆ. ಇವತ್ತು ಅದು ಒಂಥರ ದೊಡ್ಡ ಫೇಮಸ್ ಆಗ್ಬಿಡು ಸರ್. ನನ್ನ ಹತ್ರ ಆ ಟೈಮ್ನಾಗೆ ಟೋಕನ್ ತೊಗೊಂಡು ನಿಂತ್ಕೋಬೇಕು ನನ್ನ ಹತ್ರ ಆಮ್ಲೆಟ್ ತಿನ್ನೋಕ್ಕೆ. ಆ ಟೈಮ್ನಾಗೆ ಟೋಕನ್ ಸಿಸ್ಟಮ್. ಹಾಂ ಸಿ ಜಿ ಹಾಸ್ಪಿಟ್ಲ್ ಎದುರುಗಡೆ ಅವಾಗೆಲ್ಲ ಸ್ಟೂಡೆಂಟ್ಗಳು ನಮ್ಮ ಹತ್ರ, ಈಗ ಹೊರದೇಶದಾಗೆಲ್ಲ ಇದ್ದಾರೆ ನಮ್ಮ ಹತ್ತಲ್ಲಿ ಆಮ್ಲೆಟ್ ತಿಂತ ಬೆಳೆದವರು. ಅವಾಗ ಡಾಕ್ಟ್ರು ಓದಬೇಕಾದ್ರೆ ನೈಟ್ ಎಲ್ಲ ನಮ್ದು ಆಮ್ಲೆಟ್ ಗಾಡಿ ಇರೋದು. ಅವಾಗೆಲ್ಲ ಅವಾಗೆಲ್ಲ ಈಗ ದೊಡ್ಡ ದೊಡ್ಡ ಹೊರದೇಶದಾಗೆ, ಬೆಂಗಳೂರಾಗೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಇದ್ದಾರೆ. ಆಮೇಲೆ ನಾನು ಬೇರೆ ಕಡೆ ಎಲ್ಲ ನನ್ನ ಕರೆಸ್ತಾರೆ. ಈ ಡಾಕ್ಟರ್ ಕಾನ್ಫರೆನ್ಸ್ ಮಾಡ್ತಾರಲ್ಲ, ಆವಾಗ ನನ್ನೆಲ್ಲ ಕರೆಸ್ತಾರೆ, ನಾನು ಅಲ್ಲಿ ಹೋಗ್ತೇನೆ. 1000-2000. ಈಗ ರೀಸೆಂಟಾಗಿ ಒಂದು 2 ತಿಂಗಳಿಂದ ಚಿತ್ರದುರ್ಗ ಮುರುಘರಾಜೇಂದ್ರ ಬಸವೇಶ್ವರ ಕಾಲೇಜ್ ಇದೆಯಲ್ಲ ಸರ್, ಪ್ರತಿ ವರ್ಷ ನಾನು ಹೋಗ್ತಾ ಇರ್ತೇನೆ, ನಾನು ಕರೆಸ್ತಾರೆ. ಇಲ್ಲಿದ್ದ ಡಾಕ್ಟ್ರುಗಳು ಅಲ್ಲಿ 2000-3000 ಬ್ರೆಡ್ ಆಮ್ಲೆಟ್ ನಾನು ಅಲ್ಲಿ ಹೋಗಿ ಮಾಡಿಕೊಟ್ಟು ನಮಗೆ ಗೌರವವಾಗಿ ಕಳಿಸ್ತಾರೆ ಅಲ್ಲಿ. ಭಾಳ ಇದು ಮಾಡ್ತಾರೆ ಸರ್. ನನ್ನ ಅಷ್ಟು ಪ್ರೀತಿ ಮಾಡ್ತಾರೆ ಎಲ್ಲ ಕಸ್ಟಮರ್ಗಳು. ಸುರೇಶ್ ಆಮ್ಲೆಟ್ ಅಂದರೆ ಸುರೇಶ್ ನೀನೇ ಹಾಕಪ್ಪ ಅಂತ, ಬೇರೆ ಯಾರು ನಿಲ್ಸಿದ್ರು ಒಪ್ಪಲ್ಲ. ಇಲ್ಲಿ ಸುರೇಶ್ ನೀನೇ ಹಾಕಬೇಕು ಅಂತಾರೆ ಆಮ್ಲೆಟ್. ಬೇರೆ ಊರಿಂದ ಬಂದು ಜೀವನಕ್ಕೋಸ್ಕರ ಬಂದು ಈಗ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದೆ. ನಮ್ಮ ಮೂಲತಃ ಉಡುಪಿ ಕಾರ್ಕಳ ತಾಲೂಕು. ಉಡುಪಿಯವರು ಕಾರ್ಕಳ. ಇಲ್ಲೇ ಬಂದು ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ರಿ. ದಾವಣಗೆರೆನೇ ಆಗ್ಬಿಟ್ಟಿದ್ದಾನೆ ಈಗ. ಜನ ಅಷ್ಟು ಪ್ರೀತಿ ವಿಶ್ವಾಸದಿಂದ ನನಗೆ ಅಷ್ಟು ಬೆಲೆ ಕೊಡ್ತಾರೆ. ಯಾರೇ ಇರ್ಬೋದು ಅಷ್ಟು ಬೆಲೆ ಕೊಡ್ತಾರೆ ನನಗೆ. ಹೌದೌದು. ಭಾಳ ಬ್ರೆಡ್ ಆಮ್ಲೆಟ್ ಅಷ್ಟೇನಾ ಅಥವಾ ಬೇರೆ? ಬ್ರೆಡ್ ಆಮ್ಲೆಟ್ ಇದೆ, ಎಗ್ ಮಸಾಲ ಇದೆ, ಎಗ್ ಬುರ್ಜಿ ಇದೆ, ಎಗ್ ಸ್ಯಾಂಡ್ವಿಚ್ ಇದೆ, ಎಗ್ ಫ್ರೈಡ್ ರೈಸ್ ಇದೆ, ಅವೆಲ್ಲ ಐಟಮ್ಗಳು ಅದಾವೆ. ಅದು ಕೂಡ ಸಿಗುತ್ತೆ. ಬಟ್ ಬಹಳ ಪ್ರೀತಿಯಿಂದ ತಿನ್ನೋದು ಅಂದ್ರೆ ಬ್ರೆಡ್ ಆಮ್ಲೆಟ್. ಇಷ್ಟು ಅನ್ಸಿಟ್ ಮಾಡಬೇಕು ಫಸ್ಟ್ 1 ಆಯ್ತು, 2 ಆಯ್ತು, ಬೆಳೆತು 200 ವರ್ಷ ಆಯ್ತು. ಈಗ ಕಂಟ್ರೋಲ್ 2, 3, 4, ಈಗ 5, ಹಿಂಗೆ ಇನ್ನು ಮತ್ತೆ ಆಗಲ್ಲ ಮೇಂಟೈನ್ ಮಾಡೋಕ್ಕೆ. 5 ಅಂಚೆ 10 ಸಿಂಗಲ್ ಬ್ರೆಡ್ ಆಮ್ಲೆಟ್ ಆಗುತ್ತೆ, ಅದು 5 ಡಬಲ್ ಬ್ರೆಡ್ ಆಮ್ಲೆಟ್ ಆಗುತ್ತೆ. ಕಾಯ್ತಾರೆ ಎಷ್ಟೊತ್ತರ ಆಗಲೂ ಪಾಪ ಕಸ್ಟಮರ್ ಯಾರು ನನ್ನ ಹತ್ರ ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ. ನಾವು ಅಷ್ಟೇ ಖುಷಿಯಾಗಿ ಅವ್ರಿಗೆ ಹೆಂಗೆ ಬೇಕಂತ ದಾರಿ ಹಾಕಿ ಕೊಡ್ತೀವಿ. ಸಾಯಂಕಾಲ 5ರಿಂದ 10:30. 10:30 ಸಂಜೆ ಮಾತ್ರ. ರಜಾ ಮಾಡ್ತಿದ್ದೀರಾ? ಯಾವಾಗ ಒಂದ್ಸಲ ಹಬ್ಬ ಹುಣ್ಣಿಮೆ ಬಂದರೆ ರಜಾ ಮಾಡ್ತೀವಿ. ಸೋಮವಾರ ಏನಿಲ್ಲ. ಹಾಂ ಮತ್ತಿನ್ನ ಇಲ್ಲಿಗೆ ಬರಬೇಕು ಅಂದರೆ ದಾವಣಗೆರೆಯಲ್ಲಿ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನೋ ಇದೆಯಾ? ಗುಂಡಿ ಸರ್ಕಲ್. ಹಾಂ ಇದು ಗುಂಡಿ ಚೌಟ್ರಿ. ಇದು ಚೌಟ್ರಿನಾ? ಇದು ಚೌಟ್ರಿ, ಗುಂಡಿ ಚೌಟ್ರಿ ಅಂತ. ಗುಂಡಿ ಚೌಟ್ರಿ ಅಂತಾರೆ. ಸಿ ಜಿ ಹಾಸ್ಪಿಟ್ಲ್ ರಸ್ತೆ ಗುಂಡಿ ಸರ್ಕಲ್ ಅಂದ್ಬಿಟ್ರೆ ಇನ್ನು ಫುಡ್ ಸ್ಟ್ರೀಟ್ ಅಂತಾನೆ ಆಗಿದೆ. ಓಕೆ ಸೂಪರ್. ಥ್ಯಾಂಕ್ ಯು ಸರ್. ಬಸ್ ಧನ್ಯವಾದ ಸರ್. ನಮಸ್ಕಾರ ಸರ್. ಸರಿ ಸರ್, ಬರ್ತೀನಿ. ದಾವಣಗೆರೆ ಇಲ್ಲ? ಖಂಡಿತ. ಹೌದಾ? ಥ್ಯಾಂಕ್ ಯು.
ಓಕೆ ಸೂಪರ್, ಥ್ಯಾಂಕ್ ಯು. ಸೊ ಬ್ರೆಡ್ ಆಮ್ಲೆಟ್ ಸುರೇಶ್ ಅಂತಲೇ ಪರಿಚಯ, ಸುರೇಶ್ ಅಂತ ಹೆಸರು. ಸೊ ಬ್ರೆಡ್ ಆಮ್ಲೆಟ್ ಸುರೇಶ್ ಅಂತಲೇ ಕರೀತಾರೆ. ಮತ್ತು ನೀವು ಗಾಡಿ ನೋಡ್ಬೋದು, ಯಾವುದೇ ರೀತಿ ಹೆಸರಿಲ್ಲ. ಸೊ ಯಾವುದೇ ರೀತಿ ಹೆಸರಿಲ್ಲ, ಬಟ್ ಪ್ರೀತಿಯಿಂದ ಜನಗಳೇ ಹೆಸರಿಟ್ಬಿಟ್ಟಿದ್ದಾರೆ ಬ್ರೆಡ್ ಆಮ್ಲೆಟ್ ಅಂತ. ಸೊ ಸುರೇಶ್ ಅಂತ ಕರೀತಾರೆ ಬಹಳ ಪ್ರೀತಿಯಿಂದ. ಸೊ ಅದ್ಭುತವಾಗಿ ನಮಗೂ ಕೂಡ ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ಟಿದ್ದಾರೆ. ಸೊ ಈರುಳ್ಳಿ, ಟೊಮೊಟೊ ಹಣ್ಣು, ನಿಂಬೆಹಣ್ಣು, ಖಾರದ ಪುಡಿ, ಉಪ್ಪು, ಹುಳಿ, ಖಾರ ಎಲ್ಲ ಜೋರಾಗಿ ಹಾಕಿರ್ತಾರೆ. ತೊಗೊಂಬಿಡೋಣ. ಏನು ಗೊತ್ತಾ, ಆ ಈರುಳ್ಳಿ ಕ್ರಂಚ್ ಬಹಳ ಇಷ್ಟ ಆಗುತ್ತೆ, ಟೊಮೊಟೊ ಹಣ್ಣಿನ ಹುಳಿ ಸಿಗುತ್ತೆ, ಮತ್ತು ಆ ಬ್ರೆಡ್ಡಿನ ಸಿಹಿ ಸಿಗುತ್ತೆ, ಮತ್ತು ಖಾರದ ಪುಡಿ ಖಾರ ಚೆನ್ನಾಗಿದೆ. ನಿಂಬೆಹಣ್ಣು ಬೇರೆ ಬಳಸಿರ್ತಾರೆ. ಸೊ ಅದರ ಒಂದು ಹುಳಿ ಕೂಡ ನಿಮಗೆ ಸಿಗುತ್ತೆ. ನೀವೇನಾದರೂ ದಾವಣಗೆರೆಗೆ ಬಂದಾಗ ಒಂದೊಳ್ಳೆ ಬ್ರೆಡ್ ಆಮ್ಲೆಟನ್ನು ಟ್ರೈ ಮಾಡಬೇಕು ಅಂದರೆ ಆರಾಮ್ಸೆ ಇಲ್ಲಿಗೆ ಬರ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.